ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಬ್ಬದಲ್ಲಿ ನಾನು ಸ್ಯಾರಿ ವೇರ್ ಮಾಡಿದ ಫೋಟೋಸ್ ಇದ್ದರೆ ಶೇರ್ ಮಾಡಿ ಅಂತ ಕೇಳ್ತಾಯಿದ್ರೆ, ಆದ್ದರಿಂದ ಈ ವ್ಲಾಗಲ್ಲೇನೇ ಶೇರ್ ಮಾಡಿಬಿಟ್ಟೆ ಒಂದಷ್ಟು ಫೋಟೋಸ್ಗಳನ್ನ. ಇನ್ನೂ ಇದ್ದಾವೆ, ಅದೆಲ್ಲ ಬೇಡ, ಸಾಕು ಸ್ವಲ್ಪ ಅಂತ ಶೇರ್ ಮಾಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಊರಲ್ಲಿ ನಾವು ಹೇಗೆ ಟೈಮ್ ದಿನ ಕಳಿತೀವಿ ಅನ್ನೋದ್ರ ಬಗ್ಗೆ ಇವತ್ತಿನ ಬ್ಲಾಗು. ಜೊತೆಯಲ್ಲಿ ನನಗೆ ಪ್ರ್ಯಾಂಕ್ ಮಾಡಿದ್ದಾರೆ. ರಕ್ಷಿತ್, ಶಿಲ್ಪಾ, ಭುವನ್, ರಿಷಿ ಎಲ್ಲ ಸೇರಿಕೊಂಡು ಪ್ರ್ಯಾಂಕ್ ಮಾಡಿದ್ದಾರೆ. ಸೊ ಅದು ಈ ಥರನೂ ಮಾಡ್ತಾರ ಪ್ರ್ಯಾಂಕ್ ಅನ್ನೋದು ಅಷ್ಟೇ ಇವತ್ತಿನ ಬ್ಲಾಗಲ್ಲಿ. ಮಾಡಬೇಕು ಪ್ರ್ಯಾಂಕ್, ಆದರೆ ಈ ಥರ ಎಲ್ಲನ ಅನ್ನೋದು ಅಷ್ಟೇ. ಒಂಥರ ಕಾಮಿಡಿ ಥರ ಇದೆ. ಆಗ ಮಾಡುವ ಕೋಪ ಬಂತು, ಆದರೆ ವಿಡಿಯೋ ಅವ್ರು ಮಾಡಿದಾರಲ್ಲ ಅದನ್ನು ನೋಡಿದಾಗ ತುಂಬ ನಗು ಬರ್ತಿತ್ತು. ನನಗೇನೆ ವಿಡಿಯೋ ನೋಡಿ ನೋಡಿ ನಗು ಬರ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಒಂದಷ್ಟು ಕಾಮಿಡಿ ಆಗಿರಲಿ, ವ್ಲಾಗ್ ಯಾವಾಗಲೂ ಸೀರಿಯಸ್ ಆಗಿರಬಾರ್ದು ಅಂತ ಅಷ್ಟೇನೆ. ನಮ್ಮ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಆಡೋ ಮೊದಲನೇ ಆಟ ಅಂತ ಹೇಳಿದ್ರೆ ಇದು ಕಾರ್ಡ್ಸ್ ಆಡ್ತೀವಿ. ಸುಮ್ಮನೆ ಆಟ ಆಡಿದ್ರೆ ಮಜಾ ಇರಲ್ಲ ಅಂದ್ಬಿಟ್ಟು ಒಂದು 5 ರೂಪಾಯಿ 10 ರೂಪಾಯಿ ಈ ರೀತಿ ಒಬ್ರೊಬ್ರು ಅದನ್ನು ಅಮೌಂಟ್ ಕಟ್ಟಿ ಆಟ ಆಡ್ತೀವಿ. ಅಂದರೆ ಒಂದು 5-6 ಜನ ಆಡ್ತಾಯಿದ್ದೀವಿ ಅಂದರೆ ಒಂದು 30 ರೂಪೀಸ್ ಗೆಲ್ಲೋ ಥರ ಈ ರೀತಿ ಆಟ ಆಡ್ತೀವಿ. ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಸುಮ್ಮನೆ ಆಟ ಆಡಿದ್ರೆ ಮಜಾ ಇರಲ್ಲ ಅಂತ ಅಷ್ಟೇನೆ. ಸೊ ಎಲ್ಲರೂ ಇವಾಗ ನೋಡಿ ಕೂತ್ಕೊಂಡು ಎಲ್ಲರೂ ಆಟ ಆಡ್ತಾಯಿದ್ದೀವಿ. ಸೊ ಒಂದು 2 ದಿನ ಮಾತ್ರ ಆಟ ಆಡಿದ್ವಿ. ನಾನು 1 ವೀಕ್ ಇದ್ದೆ ಊರಲ್ಲಿ. ನೀವೆಲ್ಲರೂ ಕೇಳ್ತಾ ಇದ್ರಿ ಎಷ್ಟು ದಿನ ಇದ್ರಿ ಊರಲ್ಲಿ ಅಂತ. 1 ವೀಕ್ ಇದ್ವಿ ಊರಲ್ಲಿ. ನೋಡ್ಕೊಳ್ಳಿ, ನಮ್ ಭದ್ರಾವತಿ ರೋಮಿಯೋ ಅವನು ತುಂಬಾ ಹೆಣ್ಮಕ್ಳು ಗೊತ್ತಿರ್ತಾನೆ ಅವ್ನು ಯಾರು ಅಂತ ಅನ್ಸುತ್ತೆ. ನಮ್ಮ ಭದ್ರಾವತಿ ರೋಮಿಯೋ ಆಗಿದ್ದಾನೆ ಇವಾಗ. ಆಶಾ ಅಣ್ಣ ಯಾವ್ದು 4,000 ಹುಡುಗರು ಇದಾರೆ. ಅವರು ಶಿವಮೊಗ್ಗ ಒಂದು ಕಾಲೇಜ್ ಇದೆ, ಆ ಕಾಲೇಜ್ ಹೀರೋ ಅವರು. ಇವರು ಭದ್ರಾವತಿ ಹೀರೋ. ಅವನ್ ಬೇಕಾದ್ರೆ ಹೇಳ್ಕೊ ಶಿಲ್ಪ ನೀನು. ಫ್ರೆಂಡ್ಸ್, ಇವಾಗ ಏನಂದ್ರೆ ಒಳ್ಳೆ ಪ್ರ್ಯಾಂಕ್ ಹೋಗ್ತಿದೆ. ಪ್ರ್ಯಾಂಕ್ ಮಾಡಿಲ್ಲ, ಎಷ್ಟೊಂದು ದಿವಸ ಆಯ್ತು ಪ್ರ್ಯಾಂಕ್ ಮಾಡಿ. ಅದಕ್ಕೋಸ್ಕರ ಒಂದೇ ಪ್ರ್ಯಾಂಕ್ ಮಾಡಿದ್ರೆ ಅದಷ್ಟೇನು ಪ್ರ್ಯಾಂಕ್ ಮಾಡಿಲ್ಲ. 2ನೇ ಪ್ರ್ಯಾಂಕ್ ಅನ್ಕೊಬೋದು. ಅದು ಸರಿಯಾಗಿ ಫಸ್ಟಲ್ಲಿ ಯಾರಿಗೆ ಹೋಗ್ತೀವಿ ಅವ್ರು ಸಿಕ್ಕದವರಿಗೆ ಪ್ರ್ಯಾಂಕ್ ಪಕ್ಕ ಹೇಳ್ತಿದ್ದೀನಿ. ನೋಡೋಣ ಬನ್ನಿ, ಯಾರು ಬಕ್ರ ಆಗ್ತಾರೆ ಅಂದ್ಬಿಟ್ಟು ನೋಡೋಣ. ಸ್ಟಾರ್ಟಿಂಗಲ್ಲಿ ಯಾರು ಬಕ್ರ ಆಗ್ತಾರೆ ನೋಡೋಣ. ಸ್ಟಾರ್ಟಿಂಗಲ್ಲಿ ಅಮ್ಮ ಇದ್ದಾರೆ ನೋಡೋಣ. ಶಿಲ್ಪ ಹಿಂದೆ ಕಡೆಯಿಂದ ವಿಡಿಯೋ ಮಾಡ್ತಾಳೆ ಸೀಕ್ರೆಟಾಗಿ. ಫ್ರೆಂಡ್ಸ್, ಇವಾಗ ಅಮ್ಮನೇ ಬಕ್ರ ಅಂತ ಅನ್ಕೊಂಡಿದ್ದೀನಿ. ಅಮ್ಮನ ಸ್ಟಾರ್ಟಿಂಗ್ ಮಾಡಿ ಇಟ್ಕೊಂಡಿದ್ರೆ ಇವತ್ತಿನ ಬಂದಿದ್ದು. ಅದಕ್ಕೋಸ್ಕರ ಅಮ್ಮನೇ ಬಕ್ರ ಮಾಡಕ್ಕೆ ಹೋಗ್ತಿದ್ವಿ. ಸೊ ಇಲ್ಲ, 1 ನಿಮಿಷ ಬಾಯಲ್ಲಿ ಏನು ಗೊತ್ತಾ, ಫೋನ್ನ ಅಲ್ಲಿ ಇಟ್ಬಿಡೋಣ, ಔಸಿಡೋಣ, ಅಕ್ಕನ ಕರ್ಕೊಂಬಂದು ಆಮೇಲೆ ಮಾಡೋಣ. ಅಜ್ಜಿ ಕರಿತೀರಿ, ಸುಮ್ಮನೆ ಹೇಳ್ಬಿಡ. ನೀನ್ ಸುಮ್ಮನೆ ಇರೋ, ಅಜ್ಜಿ ಕರಿತೀರಿ, ಬಾರಮ್ಮ. ಸುಮ್ಮನೆ ಬಾರಮ್ಮ. ಸರಿ, 1 ನಿಮಿಷ ಬನ್ನಿ. 1 ನಿಮಿಷ ಬನ್ನಿ. 1 ನಿಮಿಷ ಬನ್ನಿ. 1 ನಿಮಿಷ ಬನ್ನಿ. ಇವಾಗ ಅಕ್ಕ ಬರ್ತಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಚೇರಿ ಇಟ್ಟಿರೋದು. ಸೊ ಅವಳನ್ನ ಬೀಳ್ಸಲ್ಲ ಚೇರಿ ಮೇಲೆ. ಓಕೆ, ನೀನು ಕೆಲಸ ಮಾಡಿ ಸುಸ್ತಾಗಿದ್ಯಾ, ಕುತ್ಕೊಂಡ್ ಸ್ವಲ್ಪ ಹೊತ್ತು ಹೋಗ್ಲಿ. ಅವ್ರೇನ ಹೇಳ್ತಾನಂತೆ ರಿಷಿ, ಜೋಕ್ಸ್ ಮಾಡ್ತೀವಿ, ಸ್ವಲ್ಪ ಕುತ್ಕೊಳ್ಳಮ್ಮ. ಅಲ್ಲ, ಇಲ್ಲೆಲ್ಲ ಜಾಗ ಇಲ್ಲ. ಕಾಫಿ ಕುಡಿ ಬರೇ ಅಕ್ಕ. ಜಾಗ ಇಲ್ಲ. ಏನು ಎಷ್ಟು ತಂದಿರೋದು? ನಾನು ಮಾಡ್ತೀನಿ. ಏನ ತೋರಿಸ್ತೀವಿ, ಏನೋ ಮ್ಯಾಜಿಕ್. 1 ನಿಮಿಷ ಇದೆಲ್ಲ ಒಂದು ನಂಬರ್ ಹೇಳೋದು. ನೀನು ತೋರಿಸ್ತೀನಿ ಫಸ್ಟ್. ಕೂರಲ್ಲಿ ನೀನು ಕುತ್ಕೊಂಡು ನಂಬರ್ ಕೂರಲ್ಲಿ ಫಸ್ಟ್ ನೀವು ನಂಬರ್ ತಿಳಿಸ್ತೀವಿ. ಕೂರ್ ಬೇಗ.
ಏನಂಗ್ ಮಾಡಿದ್ರಿ ರಕ್ಷಿ ಇದೆಲ್ಲ ಬಿಡ್ತೀನಿ ನನ್ನ ಮಗನೇ. ಪಕ್ಕದಲ್ಲಿ ಕುತ್ಕೊಂಡು ನಗಾಡ್ತಾ ಇದ್ದಾರೆ. ಪಾಪ ನಮ್ಮಮ್ಮ ಕೆಲಸ ಮಾಡ್ಕೊಂಡು ಕೈ ಬೇರೆ ಸೋಪ್ ಆಗಿತ್ತು, ಜಾಸ್ತಿ ಸೊಯ್ಯ ಅಂತ ಒಂದಸಲಿಂದ ಹೋದ್ರು. ಎತ್ತಾಗಿ ಒಂದು JCB ತರಿಸಿನಿ. ಮಾಡಿ ಹೊಡಿವಿ. ಅಲ್ಲ ನೋಡಿ ನಮ್ಮಮ್ಮ ಫ್ಲಾಟ್ ಅಲ್ಲೇ ಎದೊಳ್ತಿಲ್ಲ. ಯಾಕೋ ಜಾಸ್ತಿ ಆಯ್ತಲ್ವಾ? ಅಮ್ಮ ಏನಾಯ್ತು ಗೊತ್ತಾ, ಸುಮ್ನೆ ಅಲ್ಲಿ ವಿಡಿಯೋ ಏನಕ್ಕೆ ಯಾರನ್ನಾರು ಕಡೆ ಬಕ್ರ ಮಾಡ್ಬೇಕಂತಿದ್ದೆ. ಅಲ್ಲಿ ಹೋಗಿ ಕೇಳ್ಕೊಳ್ಳಿ, ಅಲ್ಲಿ ಹೋಗಿ ಫಸ್ಟ್ ಯಾರು ಸಿಗ್ತಾರೆ ಅವ್ರನ್ನ ಅನ್ಕೊಂಡು ನೀವ್ ಅಲ್ಲಿ ಪಾತ್ರೆ ತೊಳಿತೀರಿ ಹೇಳ್ಕೊಂಬಂದೆ. ನಾನೇ ಬೇಕಾಗಿದೆ, ಇವ್ರು ಯಾರು ಇರ್ಲಿಲ್ವಾ? ನಾನ್ ಕೊಟ್ಟಿದ್ದ ಐಡಿಯಾ ಅದು ಅವನಲ್ಲ. ಶಿಲ್ಪ ಫ್ರೆಂಡ್ಸ್ ನೋಡಿದ್ರಲ್ಲ ಪ್ರ್ಯಾಂಕ್ ಮಾಡ್ತೀನಿ ಅಂದ್ಬಿಟ್ಟು ಯಾವ ರೀತಿ ಮಾಡಿದ್ದಾರೆ ಅಂತ. ಸೊ ನಂಗೆ ಆ ಟೈಮ್ನಲ್ಲಿ ಇವರು ವೀಡಿಯೋ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಸಿಕ್ಕಾಬಟ್ಟೆ ಕೋಪ ಬರ್ತಿತ್ತು, ಯಾಕೆಂದರೆ ಕೆಲಸ ಮಾಡ್ತಿದ್ದೆ, ನಾನು ಪಾತ್ರೆ ವಾಶ್ ಮಾಡ್ತಾಯಿದ್ದೆ. ಆವಾಗ ಕರ್ಕೊಬಂದ್ಬಿಟ್ಟು ಇವ್ರು ಈ ಥರ ಬೀಳ್ಸಿದ್ದು ಆ ಟೈಮ್ಗೆ ಕೋಪ ಬರ್ತಾಯಿತ್ತು ನನಗೆ. ಆದರೆ ಇವಾಗ ನಾನು ಅದನ್ನ ಅಂದರೆ ಕ್ಯಾಮ್ರಾನಲ್ಲಿ ಚೆಕ್ ಮಾಡ್ತಾ ಇರಬೇಕಾದ್ರೆ ವೀಡಿಯೋನ, ಸೊ ನನಗೆ ಕಾಮಿಡಿ ಅಂತ ಅನ್ನಿಸ್ತಾಯಿತ್ತು, ನನಗೆ ನಗು ಬರ್ತಾಯಿತ್ತು. ನೋಡಿ ನೋಡಿ ನನಗೆ ನಗು ಬರ್ತಾಯಿತ್ತು, ಎಷ್ಟು ಬಕ್ರ ಅದೇ ಅಂತ. ಸೊ ಈ ಥರ ನಮ್ಮ ಮನೆಯಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. ಇಲ್ಲ ನಾವು ಇವಾಗ ಇವ್ರನ್ನ ಶಿಲ್ಪ ಬಿಡಿಸೋದಾಗಲಿ, ಚಾಂದಿ ಬಿಡಿಸೋದಾಗಲಿ, ಇಲ್ಲ ರಿಷಿ ಬಿಡಿಸೋದಾಗಲಿ ಈ ಥರ ಮಾಡ್ತಾನೆ ಇರ್ತೀವಿ. ಇವರು ಇವತ್ತು ನನಗೇ ಪ್ರ್ಯಾಂಕ್ ಮಾಡಲಿಕ್ಕೆ ನನ್ನ ಮಗನೇ ಸ್ಕೆಚ್ ಹಾಕಿದ್ದಾರೆ, ನನ್ನ ಮಗ ಶಿಲ್ಪ ಸೇರಿಕೊಂಡು ಸ್ಕೆಚ್ ಹಾಕಿದ್ದಾರೆ. ಸೊ ಏನೋ ಫೈನಲಿ ಸಕ್ಸಸ್ ಆದರೂ ಅವರು ನನಗೆ ಪ್ರ್ಯಾಂಕ್ ಮಾಡೋದ್ರಲ್ಲಿ. ಇದೆಲ್ಲ ನಾರ್ಮಲ್, ಈ ರೀತಿ ನಾವು ನಾರ್ಮಲಾಗಿ ಎಂಜಾಯ್ ಮಾಡ್ತಾಯಿರ್ತೀವಿ ನಮ್ಮ ಮನೆಯಲ್ಲಿ. ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ರೀತಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಕೀಟ್ಲೆ ಮಾಡಿಕೊಂಡು ಈ ಥರ ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ಇವಾಗ ರಕ್ಷಿತ್ ಬಂದು ಎಲ್ರಿಗೂ ಹೆಡ್ ಮಸಾಜ್ ಮಾಡ್ತಾ ಇರೋದು. ಅಂದರೆ ರಕ್ಷಿತು ಶಿಲ್ಪಾಗೆ ಏರ್ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೆಡ್ ಮಸಾಜ್ ಮಾಡಿ ಜಡೆ ಎಣಿತಾ ಇದ್ದಾನೆ. ಈ ಕಡೆ ನನಗೆ ನನ್ನ ತಮ್ಮ ಹೆಡ್ ಮಸಾಜ್ ಮಾಡ್ತಾ ಇದ್ದಾನೆ. ತುಂಬ ಚೆನ್ನಾಗಿ ಹೆಡ್ ಮಸಾಜ್ ಮಾಡ್ತಾಯಿದ್ದ. ಸೊ ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನಂತೂ. ಯಾವುದಾದ್ರು ಪಾರ್ಲರ್ಗೆ ಹೋಗಿದ್ರು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ಇಲ್ವೋ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದ. ಇನ್ನೊಂದು ಕಡೆ ರಿಷಿಗೆ ನಮ್ಮ ಮಮ್ಮಿ ಮಾಡ್ತಾಯಿದ್ದಾರೆ. ಬುಕಿಂಗ್ ಫೇಲ್ಡ್ ಅಂತ ಬಂತು. ಶನಿವಾರ ಫಿಕ್ಸ್. ಯಾವುದರಿಂದ ಮಾಡೋದಪ್ಪ? ಗೂಗಲ್ ಪೇ ಕರೆಕ್ಟಾಗಿ ಎಲ್ಲ ಮುಗಿತ್ತು. ಬುಕಿಂಗ್ ಫೇಲ್ಡ್ ಅಂತ ಬಂತು. ಅಮ್ಮ ಟಿಕೆಟ್ ಇಲ್ಲ ಕಣಮ್ಮ. ಅಂದ್ರೆ ಅವನಿಗೆ ಹೇಳಲೇ ಇಲ್ಲ. ಅಜ್ಜಿ ಮಳೆ ನೀರ್ ಬೀಳ್ತೈತೆ. ಇದೇ ನಿಮ್ಮ ಮನೆ ತರ ಆಶಿಸಿನ ಸೀಟ್ ಕಣಪ್ಪ, ಏನು ಅಲ್ಲೋ ಇಲ್ಲೋ ಲೇಟ್ ಆಗುತ್ತೆ. ರಕ್ಷಿತ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಪ್ಪ ಇನ್ನು 2 days ಆದಮೇಲೆ ಅಂತ ಹೇಳಿದೆ. ಅವನಿಗೆ ಊರಿಗೆ ಬಂದಮೇಲೆ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಇಷ್ಟನೇ ಇಲ್ಲ. ಎಲ್ಲರೂ ಈ ಥರ ಸೇರಿಕೊಂಡು ಖುಷಿಯಾಗಿರೋ ಟೈಮಲ್ಲಿ ಮತ್ತೆ ಊರಿಗೆ ವಾಪಸ್ ಹೊರಡಬೇಕು ಅಂತಂದರೆ ನನಗೆ ಬೇಜಾರಾಗುತ್ತೆ, ಅಂದರೆ ಇನ್ನು ಅವನಿಗೆ ಬೇಜಾರಾಗ್ದಲ್ಲೇ ಇರುತ್ತೆ. ಅದಕ್ಕೆ ಅಮ್ಮ ಟಿಕೆಟ್ ಫೇಲ್ಡ್ ಅಂತ ಬರ್ತಿದೆ ಅಮ್ಮ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದ. ಅವನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಇನ್ನೂ ಇರೋಣ ಅಮ್ಮ ಅಂತ. ಫ್ರೆಂಡ್ಸ್ ಲೈಫಲ್ಲೇ ಫಸ್ಟ್ ಟೈಮ್ ಅಂತೆ ನಮ್ಮ ಚಾಂದಿ ಈ ಥರ ಹೆಡ್ ಮಸಾಜ್ ಮಾಡಿಸ್ಕೊಳ್ತಾ ಇರೋದು. ಸೊ ರಿಷಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾನೆ ಹೆಡ್ ಮಸಾಜ್ ಅಂತ ಹೇಳ್ತಾ ಇದ್ದಾಳೆ. ಹೆಂಗಿದೆ ಚಾಂದಿ? ನಿಜ ಎಣ್ಣೆ ಆ ಕಡೆ ಎಣ್ಣೆ ಇಲ್ಲದೆ ಮಾಡ್ಕೊಡ್ತೀನಿ. ನಮ್ಮ ಅವತಾರ ನೋಡಿ ಹೆಂಗಾಗೋಗಿದೆ ಅಂತ. ಹೆಡ್ ಮಸಾಜ್ ಮಾಡ್ಕೊಳ್ತಾರ ಅವತರ ಮಾಡ್ತಿರೋರ ಅವ ಅಂತ. ಓ ಸಖತ್ತಾಗಿ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಸೂಪರ್. ನಾನಂತೂ ಅಲ್ಲೇ ಇಲ್ಲಿ ನಂಗೆ ಕಣ್ಣು ಬಿಡಕ್ಕೂ ಆಗ್ತಾರೆ. ನಮ್ಮ ಮಮ್ಮಿಗಿನ್ನ ಸೂಪರ್ ಆಗಿ ಮಾಡ್ತಾ ಇದ್ದಾನೆ ನನ್ನ ತಮ್ಮ. ಅದಕ್ಕೆ ನಾನು ತಮ್ಮಗೆ ಟಿಪ್ಸ್ ಕೊಟ್ಟೆ. ಎಷ್ಟು ಕೊಟ್ಟೆ ಚಿನಿ? 200 ಗೂಗಲ್ ಪೇ ಮಾಡಿದೆ ನನ್ನ ತಮ್ಮಂಗೆ. ಲವ್ ಜಾಸ್ತಿ ಆಗ್ಬಿಡ್ತು ಅವ್ನು ಮಾಡ್ತಿರೋದಕ್ಕೆ. ಅದಕ್ಕೆ ನಮ್ ರಿಷಿ ಹೇಳ್ತಾನೆ, ಹಂಗಾರೆ ನಾನು ಡೈಲಿ ಮಾಡ್ತೀನಿ ಬಂದು ಅಂತ.
ಸಿಕ್ಕಾಬಿಟ್ಟೆ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಇವಾಗ ನಾರ್ಮಲ್ ಆಗಿ ನಾವು ಪಾರ್ಲರ್ಗಳಿಗೆಲ್ಲ ಹೋದ್ರೆ ಹೆಡ್ ಮಸಾಜ್ ಮಾಡಿಸ್ತೀವಲ್ಲ, ಅಲ್ಲಿ ಮಾಡಿಸ್ಕೊಂಡ್ರೆ 400-500 ರೂಪಾಯಿ ಎಲ್ಲ ಕೊಡ್ತೀವಿ ಅಲ್ವಾ. ನಾನು ಹೋಗಲ್ಲ, ಆದ್ರೂ ಹೋದ್ರೆ ಕೊಡ್ತೀವಲ್ವಾ. ನನ್ನ ತಮ್ಮ ಅದ್ರಿಗಿನ್ನ ಸುಮ್ಮನೆ ಇದು ಹೆಂಗೆ ಅಂತಂದ್ರೆ ಕೆಲ್ಸಕ್ಕಿಂತ ಜಾಸ್ತಿ ಪ್ರೀತಿ ಇಟ್ಟು ಮಾಡ್ತಾ ಇರೋದು. ಅದಕ್ಕೆ ನನ್ನ ಚಿನ್ನಾರಿಗೆ 200 ರೂಪೀಸ್ ಗೂಗಲ್ ಪೇ ಮಾಡ್ಬಿಟ್ಟೆ. ಅದಕ್ಕೆ ಇನ್ನೂ ಜಾಸ್ತಿ ಮೆಸೇಜ್ ಕೊಡ್ತಾನೆ ನೋಡಿ ಅಂತೆ. ಸುಮ್ಮನೆ ರುಚಿನಿ, ನಾನು ಒಂದ್ 0 ತೆಗ್ದು ಒಂದ್ ಐಸ್ ಕ್ರೀಮ್ ಕುಡಿಸ್ತೀನಿ. ಚಾಂದೆ ಅದ್ರಲ್ಲಿ ಒಂದ್ 0 ತೆಗ್ದ್ಬಿಟ್ಟು ಒಂದ್ ಐಸ್ ಕ್ರೀಮ್ ಫಲೂಡಾನು ಫಲೂಡಾ ಕೊಡಿಸ್ತಾಳಂತೆ. ಅದ್ರಲ್ಲಿ ಒಂದ್ 0 ತೆಗ್ದ್ಬಿಟ್ಟು ಕೊಡಿಸ್ತಾರಂತೆ ಅವರು. ಓಕೆ, ಇವಾಗ ಹಂಗೆ ಮಲ್ಕೊಂಡ್ರೆ ಎಷ್ಟ್ ಚೆನ್ನಾಗಿ ನಿದ್ದೆ ಬರುತ್ತೆ ಗೊತ್ತಾ. ನನ್ನ ತಮ್ಮ ತುಂಬಾ ಕ್ಯಾಮ್ರಾನಲ್ಲಿ ಬರ್ತಾ ಇದಾರಲ್ಲ, ಆಶ್ಚರ್ಯ ಆಗ್ತಾ ಇರ್ಬೋದು. ಸೊ ಏನು ಅದಕ್ಕೆ ಒಂದು ಒಳ್ಳೆ ಕಾರಣ ಇದೆ. ಏನಕ್ಕೆ ಎಷ್ಟು ನಾಳೆ ರಿವೀಲ್ ಮಾಡ್ತಾನಂತೆ ನನ್ನ ತಮ್ಮ. ಸೊ ವೇಟ್ ಮಾಡ್ತಾ ಇರಿ ಏನು ಅಂತ. ನಾಳೆ ವ್ಲಾಗ್ ಗೊತ್ತಿಲ್ಲ, ಯಾವ ವ್ಲಾಗ್ಗಳು ಬರ್ತವೆ. ಇದೇನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ವ್ಲಾಗ್ ವಿಡಿಯೋಗಳಾಗ್ಬಿಟ್ಟಿದೆ, ಎಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಯಾವ್ದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನಾಳೆನೆ ಅಂತ ಹೇಳಕ್ಕಾಗಲ್ಲ, ಯಾವ ಟೈಮಲ್ಲಿ ಅಂತ. ಒಟ್ಟಿನಲ್ಲಿ ರಿವೀಲ್ ಮಾಡ್ತೀವಿ. ಎಂಡ್ ಆಫ್ ದ ಡೇ ಒಂದು ವಿಡಿಯೋನಲ್ಲಿ ರಿವೀಲ್ ಆಗತ್ತೆ ಅದೇನು ಅಂತ. ಓಕೆ, ವೇಟ್ ಮಾಡ್ತಾ ಇರಿ, ರಿವೀಲ್ ಮಾಡೋಣ. ಫ್ರೆಂಡ್ಸ್, ಇವತ್ತು ಅಮ್ಮ ತಿಂಡಿಗೆ ನೀರ್ ದೋಸೆ ಮಾಡ್ತೀನಿ ಅಂತ ನೀರ್ ದೋಸೆ ಮಾಡ್ತವ್ರೆ. ಸೊ ನೋಡಿ, ನಮ್ಮನೆ ತುರೆಮಣೆ, ಇಲ್ಲಿ ತುರೆಮಣೆ ಈ ತರ ಇದೆ. ನಾನು ಚಿಕ್ಕ ಹುಡುಗಿಯಿಂದನೂ ಅದೊಂದೇ ತುರೆಮಣೆ ಇರೋದು. ಇವಾಗ ಕಾಯಿ ತುರ್ಕೊಂಡಿರೋದು ಹಾಕ್ತಾ ಇದಾರೆ. ಯಾವಾಗ ನೆನೆ ಹಾಕಿದ್ರಿ ಮಮ್ಮಿ ಅಕ್ಕಿ? ರಾತ್ರಿನೇ ನೆನೆ ಹಾಕಿದ್ರಂತೆ ಅಕ್ಕಿನ. ಯಾವ ರೈಸ್ ಅಂತ ಹೇಳಿದ್ರೆ ಮಾಮೂಲಿ ಇನ್ನೇನು ಡಿಪೋ ಅಕ್ಕಿ ಬರ್ತಾರ, ರೇಷನ್ ಅಕ್ಕಿ, ಅದೇನೆ ನೆನೆ ಹಾಕಿರೋದು. ಅದೇ ಚಂದ ಬರೋದು, ಅದೇ ಚಂದ. ಸಣ್ಣಕ್ಕಿ ಬರಲ್ಲ. ಸರಿ, ದೋಸೆ ಅಕ್ಕಿ, ಇಲ್ಲಾದ್ರೆ ಡಿಪೋ ಅಕ್ಕಿ. ನೆಕ್ಸ್ಟು ತೆಂಗಿನಕಾಯಿ ತುರಿ ಹಾಕಿದ್ದಾರೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಹಾಕಿ ರುಬ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ನಾನು ಮಮ್ಮಿ ನೀರು ದೋಸೆ ಮಾಡ್ತಿರೋ ತಿಂತಾ ಇರೋದು. ಇಲ್ಲಿ ಆಗಲೇ ಒಂದು ರೌಂಡ್ ರುಬ್ಬಿ ಇಟ್ಟಿದ್ದಾರೆ ಈ ಥರ. ಅಲ್ಲಿ ಇನ್ನೊಂದ್ಸರಿ ರುಬ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅನ್ನೋದು ಶೇರ್ ಮಾಡ್ತೀನಿ. ನಾನೇ ಯಾವಾಗ್ಲಾದ್ರೂ ಶೇರ್ ಮಾಡಬೇಕು ನೀರು ದೋಸೆ ರೆಸಿಪಿ ಅಂತ ಇದೆ, ನಮ್ಮ ಅಮ್ಮನೇ ಮಾಡ್ತಾಯಿದ್ದೆ. ಇರ್ರಿ ಮಮ್ಮಿ. ಆಮೇಲೆ ಇಲ್ಲಿ ಚಟ್ನಿಗೆಲ್ಲ ಏನೋ ಹುರಿದು ಏನೋ ಮಾಡಿ ಇಟ್ಟಿದ್ದಾರೆ, ಅದು ಅಮ್ಮನೇ ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಅಂತ. ಫ್ರೆಂಡ್ಸ್, ಇವಾಗ ಇದಕ್ಕೆ ರುಬ್ಬಾದ್ಮೇಲೆ ನೀರನ್ನ ಆ್ಯಡ್ ಮಾಡಿದ್ದಾರೆ. ತೆಳುನೇ ಇರಬೇಕಾಯ್ತು, ಏನಿಲ್ಲ, ಜಸ್ಟ್ ಏನು ತೆಂಗಿನಕಾಯಿ, ಉಪ್ಪು, ಅಕ್ಕಿ, ಇಷ್ಟೇ ನೀರು ದೋಸೆಗೆ. ಇಲ್ಲಿ ಇನ್ನೂ ಒಂದು ಹಾಗೆ ಇದೆ ರುಬ್ಬಿರೋದು. ಅಮ್ಮ ಬೇಡ ಜಾಸ್ತಿ ಬಿಡುತ್ತೆ, ಫಸ್ಟ್ ಇದನ್ನ ಕಲ್ಸ್ಕೊಂಡು ಎಲ್ರಿಗೂ ದೋಸೆ ಹಾಕ್ಕೊಟ್ಟು ಆಮೇಲೆ ಈ ಹಿಟ್ಟು ಖಾಲಿ ಆದ್ರೆ ಇದನ್ನು ಕೂಡ ಮಿಕ್ಸ್ ಮಾಡಿ ಆಮೇಲೆ ಮಾಡೋಣ ಅಂತ ಮಾಡ್ತಾ ಇದಾರೆ. ನೆಕ್ಸ್ಟ್ ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದಾರೆ. ಚಟ್ನಿಗೆ ಹಸಿಮೆಣಸಿಗೆ ಹುರ್ಕೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ, ಹಸಿಮೆಣಸಿಗೆ, ಕೊತ್ತಂಬರಿ ಸೊಪ್ಪು, ಕಾಯಿ, ಬೆಳ್ಳುಳ್ಳಿ ಹಾಕ್ಬೇಕೀಗ. ಒಂದ್ ಸ್ವಲ್ಪ ಹಸಿಮೆಣಸಿನಕಾಯಿ ಹುರ್ಕೊಂಡಿದ್ದಾರೆ ಎಣ್ಣೆನಲ್ಲಿ. ಹುರ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಅಂದ್ರೆ ಬಾಂಡ್ಲಿ ಬಿಸಿ ಇರುತ್ತಲ್ವಾ, ಆ ಟೈಮ್ ನಲ್ಲಿ ತೆಂಗಿನಕಾಯಿ ಹಾಕಿ ಸ್ವಲ್ಪ ಅದನ್ನು ಹಾಕಿ ಸ್ವಲ್ಪ ಲೈಟ್ ಆಗಿ ಹುರ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈರುಳ್ಳಿ ಹುರ್ಕೊಂಡ್ರ ಮಮ್ಮಿ? ಇಲ್ಲ ಅಲ್ಲ, ಸ್ವಲ್ಪನಾ ಲೈಟ್ ಆಗಿ ಹಂಗೆ ಹುರ್ಕೊಂಡಿದ್ದಾರೆ. ನೀರ್ ದೋಸೆಗೆ ಹಂಗಿರ್ಬೇಕು ಅಂತ. ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದಾರೆ. ಕೊತ್ತಂಬರಿ ಜೊತೆಗೆ ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಕಡ್ಲೆ ಇನ್ನು ಹಾಕ್ತಾರೆ ಒನ್ ಬೈ ಒನ್. ಫ್ರೆಂಡ್ಸ್, ಇವಾಗ ಇಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದಾರೆ. ಒಂದ್ ಇಡೀ ಅಷ್ಟು ಹುರ್ಗಡ್ಲೆ ಹಾಕ್ತಾ ಇದ್ದಾರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಇದನ್ನ ಚಟ್ನಿ ಮಾಡ್ಕೊಳ್ಳೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಚಟ್ನಿಗೆ ಸ್ವಲ್ಪ ಎಣ್ಣೆ, ಒಂದ್ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು ಒಗ್ಗರಣೆ ಹಾಕಿರೋದು. ಇದು ತಣ್ಣಗಾದ್ಮೇಲೆ ಚಟ್ನಿಗೆ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಇವಾಗ ಅದು ಎಣ್ಣೆ ತಣ್ಣಗಾದ್ಮೇಲೆ ಚಟ್ನಿನ ಈ ಒಗ್ಗರಣೆ ಒಳಗಡೆ ಮಿಕ್ಸ್ ಮಾಡೋದು. ನೀರಂಗ್ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಗಟ್ಟಿಗೆ ಬೇಕಾದ್ರೂ ಮಾಡ್ಬೋದು. ಓಕೆ,
ಇವಾಗ ಚಟ್ನಿ ರೆಡಿ. ನೆಕ್ಸ್ಟ್ ದೋಸೆ ಮಾಡೋದು. ದೋಸೆ ಉಯ್ದು ಕೊಡೋದು. ಬಿಸಿ ಬಿಸಿ ದೋಸೆ, ನೀರ್ ದೋಸೆ ಬಿಸಿ ಬಿಸಿ ಇದ್ರೇನೆ ತಿನ್ನಕ್ ಚಂದ. ನಮ್ಮಮ್ಮಿ ಮಾಡ್ಕೊಡ್ತಾ ಇರೋದು, ನಾವು ತಿಂತಾ ಇರೋದು. ಸೋಂಬೇರಿ ಆಗಿದ್ದಾರೆ ನಿಖಿತಾ ಅವರು. ಯಾ ಅಮ್ಮ ಮನೆಗೆ ಹೋದಾಗ ಎಲ್ಲಾ ಹೆಣ್ಮಕ್ಳು ಸೋಂಬೇರಿನೇ. ಇವಾಗ ಅಮ್ಮ ದೋಸೆ ಹಾಕ್ತಾ ಇದಾರೆ. ನೋಡಿ ಯಾವ ತರ ಬರ್ತಾ ಇದೆ ಅಂತ. ಮಮ್ಮಿ ಇನ್ನೂ ತೆಳು ಬರುತ್ತಲ್ವ ಮಮ್ಮಿ? ಬರುತ್ತಾ? ಹೌದಾ? ಇನ್ನು ನಾನು ಟೇಸ್ಟ್ ಮಾಡಿಲ್ಲ. ನೋಡಿ ದೋಸೆ ಹಾಕ್ತಾ ಇದಾರೆ ಅಮ್ಮ. ತೆಳುಗಿರ್ಬೇಕು ಇದು ಇಟ್ಟು. ಪೇಪರಲ್ಲಿ ನಾವೇನ್ ರೊಟ್ಟಿ ತರ ಇದ್ರು ತಿಂತೀವಿ ಬಿಡ್ರಿ ಮಮ್ಮಿ. ಅಂದ್ರೆ ಏನ್ ಗೊತ್ತಾ, ತೆಳು ಇರುತ್ತಲ್ಲ, ಗಂಡ್ಮಕ್ಳಿಗೆಲ್ಲ ಕೊಡ್ಬೇಕಾದ್ರೆ ನೀರ್ ದೋಸೆ ಉಯ್ತಾನೇ ಇರ್ಬೇಕು. ಎಷ್ಟು 8-10 ದೋಸೆ ಆದ್ರೂ ಸಾಲಲ್ಲ, ಆತರ ಇರುತ್ತೆ. ಅಷ್ಟೊಂದು ಎಣ್ಣೆ ಹಾಕ್ಬಾರ್ದು. ನಂಗೆ ಕಮ್ಮಿ ಎಣ್ಣೆ ಹಾಕಿ. ಫ್ರೆಂಡ್ಸ್ ನೋಡಿ, ಈ ದೋಸೆ ಯಾರಿಗೆ? ರಿಷಿ ತಿಂತಾ ಇದೆಯಾ? ತಿನ್ನು ತಿನ್ನು. ಹೆಂಗಿದೆ ಟೇಸ್ಟು? ಸೂಪರ್. ಸೂಪರಾ? ಹೆಂಗಿದೆ ಚಿನಿ? ಬಾಯ್ ಬಿಟ್ಟು ಹೇಳು. ಸೂಪರ್ ಸೂಪರ್ ಸೂಪರ್. ನಾನು ತಿಂತೀನಿ ಹಂಗಾದ್ರೆ. ಇನ್ನೇನು ಅವರೆಲ್ಲ ತಿಂತಾ ಇದ್ದಾರೆ. ಫ್ರೆಂಡ್ಸ್ ನೋಡಿ, ನೀರು ದೋಸೆ ಎಕ್ಸ್ಪರ್ಟ್ಗಳು ಏನಾದರೂ ವಿಡಿಯೋ ನೋಡ್ತಾ ಇದ್ರೆ ಏನಾದರೂ ಒಂಚೂರು ಏನಾದ್ರು ತಪ್ಪಿದ್ರೆ ಕಮೆಂಟ್ ಮಾಡಿ. ಸರಿ ಇದ್ರೆ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ? ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ ಅಂತ. ಮಮ್ಮಿ ಸಖತ್ತಾಗಿದೆ ಮಮ್ಮಿ. ಮಮ್ಮಿ ಸೂಪರ್ ಆಗಿದೆ ಮಮ್ಮಿ. ಇದಕ್ಕೆ ಇನ್ನೂ ಈರುಳ್ಳಿನೂ ಹಾಕಿ, ಅಕ್ಕಿ ಜೊತೆಗೆ ಈರುಳ್ಳಿನೂ ಹಾಕಿ ರುಬ್ತಾರಂತೆ. ಅವತ್ತು ಅಕ್ಕ ಮಾಡಿದ್ದು. ಹೌದಾ? ಹೌದಾ? ಹಾ, ಕೋಳಿ ಸಾರಿಗ ಸೂಪರ್ ಆಗಿರುತ್ತ. ಕೋಳಿ ಸಾರಿಗೆ ಹೌದಾ? 11 ಕಾಲ್ ಟೈಮು. ಇವಾಗ ಕುತ್ಕೊಂಡು ನಾವೆಲ್ಲ ತಿಂತಾ ಇದೀವಿ. ಇನ್ನಿಬ್ರು ಹುಡುಗಿರು ಎದ್ದಿರೋದೇ ಇವಾಗ. ಇಲ್ಲ, ಚಟ್ನಿ ಜೊತೆಗೆ ಸೂಪರ್ ಆಗಿದೆ. ನನ್ಗೆ ಮಸ್ತಿದೆ. ಆಕ್ಚುಲಿ ಭುವನ ಕಾಂಪಿಟೇಷನ್ ಹೇಳ, ನೀರ್ ದೋಸೆ ಕಾಂಪಿಟೇಷನ್ ತಿನ್ನೋದು ಅಂತ ಹೇಳ್ದ. ಅದಕ್ಕೆ ಬೇಡ ಬಿಡಪ್ಪ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಏನಂತೆ ಚಿನ್ನು? ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.